ಗ್ರಾಮಗಳಿಗೆ ನೀರು ಸರಬರಾಜು ಮಾಡದ ಗ್ರಾಮ ಪಂಚಾಯಿತಿ. ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟಿಸಿದ ಗ್ರಾಮಸ್ಥರು. ಸುಮಾರು 20 ದಿನಗಳಿಂದಲೂ ಹೆಚ್ಚು ದಿನಗಳ ಕಾಲ ಗ್ರಾಮಕ್ಕೆ ನೀರು ಸರಬರಾಜು ಮಾಡದ ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರು ರೊಚ್ಚಿಗೆದ್ದಿರುವ ಘಟನೆ ಗುಬ್ಬಿ ತಾಲೂಕಿನ ಇಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಕಾಳಯ್ಯನಪಾಳ್ಯ ಗ್ರಾಮಕ್ಕೆ ಇಡಗೂರು ಗ್ರಾಮ ಪಂಚಾಯಿತಿಯಿಂದ ನೀರು ಪೂರೈಕೆ ಮಾಡಲಿದ್ದು ಕಳೆದ 20 ದಿನಗಳಿಂದ ನೀರು ಸರಬರಾಜು ಮಾಡ್ತಾನೇ ಇಲ್ಲ. ಇದರಿಂದ ಜನರು ಆಕ್ರೋಶಗೊಂಡು ಇಡಗೂರು ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಕಾಳಯ್ಯನಪಾಳ್ಯ ಗ್ರಾಮಸ್ಥರು ಪ್ರತಿಭಟಿಸಿದರು. ಇನ್ನು ಇಡಗೂರು ಗ್ರಾಮ ಪಂಚಾಯಿತಿ ಬಳಿ ಆಗಮಿಸಿದ್ದ ಕಾಳಯ್ಯನಪಾಳ್ಯ ಗ್ರಾಮಸ್ಥರು ಕುಡಿಯಲು ಜಾನುವಾರುಗಳಿಗೆ ನೀರಿಲ್ಲ. ಇನ್ನು ಈ ಜೊತೆಗೆ ಪೈಪ್ಲೈನ್ ಮಾಡಲು ತೆಗೆದ ಗುಂಡಿಗಳನ್ನ ಮುಚ್ಚದೆ ಊರಿನ ರಸ್ತೆಯನ್ನ ಹಾಳು ಮಾಡಿದ್ದಾರೆ. ಇದರಿಂದ ಇತ್ತ ನೀರು ಇಲ್ಲ, ರಸ್ತೆಯೂ ಇಲ್ಲ ಎಂಬಂತೆ ಮಾಡಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪೈಪ್ಲೈನ್ ಒಡೆದೋಗಿದೆ ಎಂದು ಹೇಳಿ ಮತ್ತೊಂದು ಪೈಪ್ಲೈನ್ ವ್ಯವಸ್ಥೆ ಮಾಡ್ತೇವೆ ಎಂದು ಗುಂಡಿ ತೆಗೆದು ತಿಂಗಳಾದ್ರೂ ನೀರು ಬರಲಿಲ್ಲ. ತೆಗೆದ ಗುಂಡಿಗೆ ವೃದ್ಧರು, ಮಕ್ಕಳು ಬಿದ್ದು ಗಾಯಗೊಂಡು ಪಂಚಾಯಿತಿಗೆ ಹಿಡಿಶಾಪ ಹಾಕಿದ್ದಾರೆ. ಆದ್ರೂ ನಮ್ಮ ಗ್ರಾಮಕ್ಕೆ ಚುನಾವಣೆ ಸಮಯದಲ್ಲಿ ಮಾತ್ರ ಮತ ಕೇಳಲು ಬರ್ತಾರೆ. ಈ ಬಾರಿ ಬರಲಿ, ಅವರಿಗೆ ಸರಿಯಾಗಿ ಮಾಡ್ತೇವೆ ಎಂದು ಕಿಡಿಕಾರಿದ್ರು. ಇನ್ನು ಇಡೀ ದಿನ ಪ್ರತಿಭಟನೆ ನಡೆಸುತ್ತೇವೆ ಎಂದು ಕಚೇರಿ ಮುಂದೆ ಕುಳಿತ ಗ್ರಾಮಸ್ಥರು ನೀರಿನ ವ್ಯವಸ್ಥೆಯನ್ನ ಮಾಡುವವರೆಗೆ ಸ್ಥಳದಿಂದ ಕದಲೋದಿಲ್ಲ ಎಂದು ಪಟ್ಟು ಹಿಡಿದ್ರು. ಅಲ್ಲದೆ ಪ್ರತಿಭಟನೆ ನಡೆಸ್ತಾ ಇದ್ರು ಅಧಿಕಾರಿಗಳು ಇತ್ತ ಬಾರದೇ ಇದ್ದಿದ್ದು, ಒಂದು ವೇಳೆ ಸೂಕ್ತ ಉತ್ತರ ಸಿಗದಿದ್ದರೆ ತಾಲೂಕು ಕೇಂದ್ರಕ್ಕೆ ತೆರಳಿ ತಾಲೂಕು ಪಂಚಾಯಿತಿ ಮುಂದೆ ಧರಣಿ ನಡೆಸುತ್ತೇವೆ ಎಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಲ್ಲ ಅಜ್ವಾನ ಮಾಡಿ ಈಗ ಊರಾಗ ನೀರಿಲ್ದಲೆ ಕಾಲು ಕೈ ಎಲ್ಲ ಮುರ್ಕೊಂಡು ಓಡಿ ಹೋಗ್ದಂಗೆ ಎಲ್ಲ ಮಾಡಿಬಿಟ್ಟು ಎಲ್ಲ ಯಾರು ಕೇಳಿರುವೆ ಪಂಚಾಯತ್ ಯಾರು ವಿಚಾರಿಸ್ತಾ ಇಲ್ಲ, ಬಂದ್ ಕೇಳಿರುವೆ ನಮ್ದಿಲ್ಲ ಅಂತಾರೆ. ಅದೇನ್ ಮಾಡ್ಬೇಕು ಅಂತ ಮಾಡಿದೀರಾ ಮಾಡ್ರಿ. ಇಲ್ದ್ರೆ ನೀರ್ ಕೊಡ್ತೀರಾ, ಇಲ್ದ್ರೆ ಹಂಗೆ ಪಂಚಾಯತಿ ಬೀಗ ಹಾಕಲ್ಲ. ಬೀಗ ಹಾಕ್ಬಿಟ್ಟು ನಾವ್ ಇಲ್ಲೇ ಕಾಯ್ಕೊಂಡ್ ಕೂತ್ಕೊತೀವಿ, ನಾವ್ ಹೋಗಲ್ಲ ಮನೆಗೆ. ಅದೇನ್ ಮಾಡ್ತೀರಾ ಮಾಡ್ರಿ. ಇನ್ನು ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ನಾಗೇಶ್, ಪಾಂಡು, ಕಂಚಿ, ರೇವಣ್ಣ, ಜಗದೀಶ್, ರಾಮಚಂದ್ರ, ಲಕ್ಷ್ಮೀ ಗೌರಮ್ಮ, ನೀಲಮ್ಮ ಸೇರಿ ಹಲವು ಮಂದಿ ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.